ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಮೈ ಸಾಸು ಕಿಚನ್. ಈ ದಿನ ನಾನು ಟೊಮೆಟೊ ಈರುಳ್ಳಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಈ ಗೊಜ್ಜನ್ನು ನಾವು ಎರಡು ರೀತಿಯಾಗಿ ಮಾಡ್ಬೋದು. ಒಂದು ಮೆಣಸಿನ ಪುಡಿಯನ್ನು ಹಾಕಿ ಮಾಡ್ಬೋದು, ಅದು ಇನ್ನೊಂದು ದಿನ ತೋರಿಸ್ಕೊಡ್ತೇನೆ. ಈ ದಿನ ನಾನು ಕೆಲವು ಪದಾರ್ಥಗಳನ್ನು ರುಬ್ಬಿ ಮಾಡುವಂತಹ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಈಗ ನೋಡಿ, ಸ್ವಲ್ಪ ಚಕ್ಕೆ, ಮೊಗ್ಗು, ಏಲಕ್ಕಿ, ಲವಂಗ, ಜೀರಿಗೆ, ಮೆಣಸು, ಗಸಗಸೆ, ಸ್ವಲ್ಪ ಹುರ್ಗಡ್ಲೆ, ಕಾಯಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಟೊಮೆಟೊ, ಒಂದು 2 ಪೀಸ್ ಟೊಮೆಟೊ, ಒಂದು 2 ಪೀಸ್ ಈರುಳ್ಳಿ, ಇದೆಲ್ಲವನ್ನು ಹಾಕಿ ನಾನೀಗ ಚೆನ್ನಾಗಿ ಹುರ್ಕೋತೀನಿ. ಈ ರೀತಿಯಾಗಿ ನೋಡಿ, ಈಗ ನಾನು ಇದಕ್ಕೆ ಸ್ವಲ್ಪ ಒಂದು 4 ಗೋಡಂಬಿಯನ್ನು ಕೂಡ ಹಾಕಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಈ ರೀತಿಯಾಗಿ ನುಣ್ಣಗೆ ಪೇಸ್ಟು ತಯಾರಾಗಿದೆ. ಕೊನೆಯಲ್ಲಿ ನಾನು 4 ಗೋಡಂಬಿಗಳನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ. ಈಗ ಬನ್ನಿ ಒಗ್ಗರಣೆಯನ್ನು ಹಾಕೋಣ. ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಚಿಟ್ಗುಟ್ಟಿದೆ. ಈಗ ನಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಟೊಮೆಟೊವನ್ನು ಜಾಸ್ತಿ ತೊಗೊಂಡಿದ್ದೀನಿ. ಟೊಮೆಟೊ ಅಂದರೆ ಟೊಮೆಟೊ ಗೊಜ್ಜಾಗಿರೋದ್ರಿಂದ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಈಗ ಇದೆರಡನ್ನು ನಾವು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬೇಗ ಟೊಮೆಟೊ ಬೇಯಬೇಕು ಅಂತಂದರೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಈಗ ನಾನು ಉಪ್ಪು ಮತ್ತು ಅರಿಶಿನವನ್ನು ಹಾಕ್ತೇನೆ. ನೋಡಿ, ಈಗ ನಾನು ಅರಿಶಿನವನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಬೇಯಿಸೋಣ. ಈಗ ನಾನು ಸ್ವಲ್ಪ ಕರಿಬೇವು ಹಾಗೂ ಇಂಗನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಈಗ ಈರುಳ್ಳಿ ಟೊಮೆಟೊ ಅರ್ಧ ಬೆಂದಿದೆ. ಈ ಹಂತದಲ್ಲಿ ಟೊಮೆಟೊ ಸ್ವಲ್ಪ ಹುಳಿ ಇರುತ್ತೆ, ಹಾಗಾಗಿ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಬೆಲ್ಲವನ್ನು ಕೂಡ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಗೊಜ್ಜಿಗೆ ಸಾಮಾನ್ಯವಾಗಿ ಬೆಲ್ಲ ಮುಂದೆ ಇರಬೇಕು, ಆವಾಗ ರುಚಿಯಾಗಿರುತ್ತೆ. ಅರ್ಧ ಬೆಂದ ಈರುಳ್ಳಿ ಟೊಮೆಟೊಗೆ ನಾನು ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲವನ್ನು ಹಾಕಿ ಮತ್ತೆ ಬೇಯಿಸ್ತಾ ಇದ್ದೀನಿ. ಇನ್ನೊಂದು ಅರ್ಧ ಅದು ಬೇಯಬೇಕು. ನೋಡಿ, ಈಗ ಈರುಳ್ಳಿ ಮತ್ತು ಟೊಮೆಟೊ ಹದವಾಗಿ ಚೆನ್ನಾಗಿ ಬೆಂದು ಒಂದಕ್ಕೊಂದು ಕೂಡ್ಕೊಂಡಿದೆ. ಈಗ ನಾವು ರುಬ್ಬಿದಂತಹ ಮಿಶ್ರಣವನ್ನು ಇದಕ್ಕೆ ಸೇರಿಸೋಣ. ಸ್ವಲ್ಪ ಮಿಕ್ಸಿ ಜಾರ್ಗೆ ಮೆತ್ಕೊಂಡಿದ್ದಂತಹ ಮಿಶ್ರಣವನ್ನು ಕೂಡ ಸ್ವಲ್ಪ ನೀರು ಹಾಕಿ ತಂದಿದ್ದೀನಿ. ಇದನ್ನು ಕೂಡ ಇದಕ್ಕೆ ಸೇರಿಸೋಣ. ಈಗ ಇದನ್ನು ನಾವು ಚೆನ್ನಾಗಿ ಕುದಿಯುವುದಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ನೋಡಿ, ಇವಾಗ ಗೊಜ್ಜು ಕುದಿ ಬಂದಿದೆ, ಕುದೀತಾ ಇದೆ. ಈ ಸಮಯದಲ್ಲಿ ನಾನು ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಅಲಂಕಾರಕ್ಕಾಗಿ ಹಾಕ್ತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಗೊಜ್ಜು, ಟೊಮೆಟೊ ಈರುಳ್ಳಿ ಗೊಜ್ಜು ರೆಡಿಯಾಗಿದೆ. ಇದನ್ನು ನೀವು ಅನ್ನದ ಜೊತೆ ತಿನ್ಬೋದು, ಚಪಾತಿ, ರೊಟ್ಟಿ, ದೋಸೆ ಎಲ್ಲದ್ರ ಜೊತೆಗೂ ಕೂಡ ಇದನ್ನು ನೀವು ತಿನ್ಬೋದು. ಫ್ರಿಜ್ಜಲ್ಲಿ ಏನಾದ್ರು ಇಟ್ಕೊಂಡ್ರೆ ಒಂದು 2-3 ದಿನ ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲಿ ಇದನ್ನು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.